ಅದು ನೀನು ಬಸ್ರೆ ಅದಕ್ಕೊಂದು ಬೆಲೆ. ಅವ್ರು ನಾ ಬಸ್ಲಲ್ಲ ಅದ್ರ ಕೆಳಕ್ಕೆ ಹೋಗೋದು ಗಂಜಿ. ಪುಟಾಣಿ ಜೇನು ಬರುತ್ತಲ್ಲ ಆ ಜೇನು, ಹೆಜ್ಜೇನಲ್ಲ ಇದು, ಮಾಮೂಲಿ ಚಿಟ್ ಜೇನು ಅಂತಾರಲ್ಲ ಅದು. ಏನು ತಾರ ಅವ್ರು ಒತ್ತಂತೆ ತಾವೇ ಸೌದೆ ಹೋಗಿ ಮುರಿತಾ ಇದ್ದಾರಲ್ಲ ಇವತ್ತ. ಏನು ಭಾನುವಾರ ಏನು ಸ್ಪೆಷಲ್ ಮಾಡ್ತೀರಾ? ಬೆಕ್ಕಿ ಮೇಕೆ ಹಸ್ತಿದ್ಲಿ ಈಗ ಕೈ ಕನ್ನೊಂದು ಬೆಳೆ ಭಾನುವಾರ ಇವತ್ತೊಂದು ಒಳ್ಳೆ ಸ್ಪೆಷಲ್ ಊಟ, ನಾನ್ ವೆಜ್ ಊಟ ತೋರಿಸೋಣ ಅಂತ ಇವತ್ತು. ನಾನ್ ವೆಜ್ ಊಟ ಮಾಡೋಣ ಅಂತ. ತುಟ್ಟುದಿ ಅಂತ ಮುರ್ಕ ಅದು ನೋಡಲ್ಲಿ ಮೇಕತ್ತಿರೋದಷ್ಟ ಕೊಂಬೆ ಅದೇನು ಬೆಕ್ಕ ಮುರ್ದಾಕು, ಇದ್ರ ಮರನ ಮುರ್ದಾಕು. ಅವಳೇನಪ್ಪ ಗರಿ ಎಲ್ಲ ಕಿತ್ತು ಕಿತ್ತು ಎಸಿತಾರತಲ್ಲ ಕೆಳಿಕೆ. ಎರ್ಲಿ ನಿಮ್ಮ ಮರನ ಮುರ್ದಾಕು. ಹೆಂಗ್ ಗೊತ್ತೈತೆ ಇಳಿ ಕೆಳಿಕೆ ಎಲೆ ಎಲ್ಲ ಕಿತ್ತಾಕ್ಬಿಡ. ಇವಂಗೆ ಗೆದ್ಲು ಹೊತ್ಬಿಟ್ಟೈತಾರ ಇದು ನಾನೇ ಕೋಳಿ ಮರಿಗೆ ಇದಾಗ್ತಿಂತ. ಗೆದ್ಲುಳ ಕೋಳಿ ಕರ್ದ್ಬಿಟ್ಟು ಬಾ ಕಕ್ಕ 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 ಫ್ರೆಂಡ್ಸ್, ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಯಾಕೆ ಇಟ್ಟಿದ್ದೀನಿ ಬಿಸಿನೀರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನನ್ನ ಗಂಡನ ಐಡಿಯಾ ಇದು, ಬಿಸಿನೀರು ಯಾಕೆ ಇಟ್ಟಿದ್ದೀನಿ ಅಂತ. ಬನ್ನಿ ಇಲ್ಲಿ. ಫ್ರೆಂಡ್ಸ್, ಏನಂದರೆ ನಮ್ಮನೆಯವರು ನನ್ನ ರಾತ್ರಿ ಅಡುಗೆ ಮಾಡಿದ್ದೆ. ಇವ್ರು ಏನಂದರೆ ಮಟನ್ನು ಚಿಕನ್ ತಗೊಂಬರ್ತೀನಿ ಅಂದರೆ ನನಗೆ ಫೋನ್ ಮಾಡಿ ಹೇಳೋದೇ ಇಲ್ಲ, ಅವಾಗ ತೊಗೊಂಬರ್ತಾರೆ. ನಾನು ರಾತ್ರಿ ಬರೋ ಅಷ್ಟೊಳಗೆ ಆಲ್ರೆಡಿ ಅಡುಗೆ ಮಾಡಿದ್ದೆ, ಮಟನ್ ತೊಗೊಂಬಂದಿದ್ರು. ಅದಕ್ಕೆ ಹಾಗೇ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅಡುಗೆ ಮಾಡಿದ್ದೀನಲ್ಲ, ಮತ್ತೇನಕ್ಕೆ ಮಾಡೋದಂತ ಹಾಗೇ ಇಟ್ಟಿದ್ದೆ. ಇವಾಗ ಇದು ಫುಲ್ಲು ಕಲ್ಲದಂಗೆ ಆಗಿಬಿಟ್ಟಿದೆ. ಒಂದು ಐಡಿಯಾ ಕೊಟ್ಟಿದ್ದಾರೆ ನನ್ನ ಗಂಡ. ಏನಂದರೆ ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರೊಳಗೆ ಹಾಕಿದ್ರೆ ಬೇಗ ಬಿಟ್ಕೊಳುತ್ತಂತೆ. ಬನ್ನಿ ನೋಡೋಣ, ನಾನು ಟ್ರೈ ಮಾಡ್ತೀನಿ. ಅದಕ್ಕೆ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಕಾದಿದೆ, ಅಷ್ಟರೊಳಗೆ ಅನ್ನಕ್ಕೆ ನೀರು ಇರ್ತೀನಿ. ನಂಗೆ ಏನೋ ಗೊತ್ತಿಲ್ಲ, ಈ ಒಲೆ ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಲೆ ರೈಸು ಸಕ್ಕತ್ ಇಷ್ಟ ಆಗ್ಬಿಟ್ಟೈತೆ. ಅಷ್ಟು ಚೆನ್ನಾಗಿ ಬರುತ್ತೆ ಒಲೆಯಲ್ಲಿ ರೈಸ್. ನೋಡೋಣ, ಇದು ನನ್ನ ಗಂಡನ ಐಡಿಯಾ ವರ್ಕ್ ಆಗುತ್ತಾ ಏನಂತ. ಮಟನ್ ತೆಗ್ದ್ಬಿಟ್ಟು ಬಿಸಿನೀರೊಳಗೆ ಹಾಕ್ತೀನಿ. ಕಲ್ಲಾಗಿದೆ. ಒಂದು kg ಅಂತೆ ಇದು ಮಟನ್ನು. ಈಗ ನೋಡಿ, ಈ ಬಿಸಿನೀರೊಳಗೆ ಹಾಕ್ತೀನಿ. ಹೆಂಗೆ ಬಿಟ್ಕೊಳ್ಳುತ್ತೆ ಗೊತ್ತಾಗುತ್ತೆ. ಇದೆಯಲ್ಲ ಇಲ್ಲಿ ಮೆದೆ ಹುರ್ಕೊಂತಿದ್ದೈತೆ. ಅವಳು ಮೆದೆನೇ ಹೋಗ್ಬೇಕಾರೆ ಮೆದೆ ಫುಲ್ ತುಂಬ್ಕೊತಾಳೆ. ಓ ಇರ್ದಕ್ ನೋಡಲ್ಲಿ. ಓ ಯಾರಿಲ್ಲ ಮಣ್ಣು ಮಾಡ್ತಾಳೆ. ಅಲ್ಲಿ ಕಟ್ಟಿರೋದು ಹೆಂಗ್ ಭಯ ಆಗ್ತಾವ ನೋಡಲಿ. ಓ ಅಕ್ಕ ಸರಿ ಅದಲ್ಲ ಇವಳು. ಅಕ್ಕ ಸಾಕಾಗಲ್ಲ ಅಂದ್ಬಿಟ್ಟು
ಅವಳೇ ಆಗ್ತದೆ ಬಾಯ. ನೀವಿನ್ನೂ ಹಾಕೋದ್ ಲೇಟ್ ಹೌದಂತ ತಿನ್ಕೋತೀನಿ. ನೋಡಲಿ ಏನೇ ಮಾಡಾಕಿದ್ಲು ಕಟಾಕು ಹಿಡ್ದು ಕಡಿಕೆ ಹಾಕದೇ ಇಲ್ಲ ನಂಗತ್ತಲ್ಲ ಮೇಕೆ ಖಾಲಿ ಮಾಡ್ಕೊಂಡೆ ಮಣ್ಣು ತಿಂತೀಯ ಬಾಯ್ಲೆ. ಅವ್ರಿಗೆ 5 ನಿಮಿಷ ಲೇಟ್ ಆಗಿದೆ. ಏ ಮ್ಯಾಸೇಜ್ ನೋಡಿದ್ಯಾ ಎಷ್ಟು ತರ ತಿನ್ಕೊಂಡು ಈ ಕಡೆ. ಏನು ಕಾಲು ಆಡಲಿ ಉದ್ದ ಕಟ್ಬಿಟ್ರೆ ಅಂದ್ರೆ ಚೆನ್ನಾಗಿದ್ಯಾ. ಅವರೆಲ್ಲ ನೋಡ್ತಾವ್ರೆ, ನಮ್ಮನು ಅಲ್ಲೇ ಪಕ್ಕದಲ್ಲಿ ಕಟ್ಟಿದ್ರೆ ನಾವು ಕಿತ್ಕೊಂಡು ತಿನ್ಬೋದಾಗಿತ್ತಲ್ಲ. ಇವ್ರು ನೋಡಲಿ ಹೆಂಗ್ ನೋಡ್ತಾರೆ. ಇವರೆಲ್ಲ ಇವ್ರು 4 ಜನ ಜೋಡಿ. ಅವಳು ಹಬ್ಬ ಬಿಟ್ಟಿದೆ ಈಗ ಹೆಂಗೋ ಇದು ಮಾಡ್ತಾರೆ, ಹೆಂಗ ಕೊಟ್ಟಾಕ್ಬಿಡ್ಲ ಅವಳು ತಿಂತಿದ್ಲು ಅಂತ. ಏನು ಕಲ್ತಾರೆ ಭಾನುವಾರದವ್ರು ಎದ್ದೆ ಗೊತ್ತಂತೆ ಮಾಡಲ್ಲ. ನಾನು ಎದ್ದಾಗ ಎಷ್ಟು ಗಂಟೆ ಆಯ್ತಪ್ಪ? 7 ಗಂಟೆಗೆ ಹೇಳ್ತೀಯ? 7 ಗಂಟೆ ಅಲ್ಲ, ನಮ್ಮ ಮೇಲೆ ಒಲೆ ಊರು ಹಾಕು ಅದು ಊರು ಹಾಕು ಅಂತ ಮಾಡ್ತೀಯ. ಯಾರನ್ಗೆ ಮಾಡ್ಬೇಕಾಯ್ತಾ ನೀನು ಬಿಡ್ಕಡಕ? ಅದು ನಿನ್ನ ಹೊಸ ಟೆಕ್ನಿಕ್ಕು. ನಾನು ಏನು ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆ ಎದ್ದೇನೆ ಫ್ರಿಡ್ಜಿಂದ ಎತ್ತಿಡಿ, ಅದು ಒಳ್ಳೆ ಕಲ್ಲದಂಗೆ ಆಗಿರುತ್ತೆ, ಮಾಡೋಕ್ಕೆ ಟೈಮ್ ಆಗುತ್ತೆ ಅಂದರೆ ಇಲ್ಲ ಬಿಸಿನೀರಿಗೆ ಹಾಕಿ ಬಿಟ್ಕೊಳತ್ತೆ ಅಂತ ಹೇಳಿದರು. ಇನ್ನು ಕೊಟ್ಟಿಗೆ ಹೊಸಿ ಮಣ್ಣು ಹಾಕ್ಬೇಕು, ಗಂದಲ ಒಯ್ಕೊಂಡು ಇಕ್ಕವೆ. ಬಿಡ್ಕೋದಂತೆ ಅದು ಮಟನ್ನು ಬಿಸಿನೀರಿಗೆ ಹಾಕಿ ಅದು ಬಿಸಿನೀರು ಚೆಲ್ಲಿದ್ರೆ ಅದ್ರಲ್ಲಿ ಏನಿರುತ್ತೆ ಟೇಸ್ಟು? ಟೇಸ್ಟ್ ಇರಲ್ಲ ಗೊತ್ತು, ಇನ್ನೇನು ತಂದ್ಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಿದೆ. ನಾನು ಬೆಳಗ್ಗೆನೆ ಫ್ರಿಡ್ಜಲ್ಲಿ ಅದಕ್ಕೆ ಎತ್ತಿಡಿ ಅಂತ. ಬಿಡಲ್ಲ ಒಳ್ಳೆ ನೋಡೋಣ, ಅಲ್ಲೇ ಎಷ್ಟು ಬಂದೆ ಅಲ್ಲಿ ತೋರಿಸ್ತದೆ, ಅಲ್ಲೆಲ್ಲ ಅಲ್ಲ. ಮಟನ್ ಸಾಂಬಾರ್ಗೆ ಮಸಾಲೆನ ಏನೇನು ನಾನು ಯಾವ ಥರ ಮಟನ್ ಸಾಂಬಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನನ್ನ ಮಸಾಲೆ ಏನೇನು ಮಟನ್ ಸಾಂಬಾರಿಗೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. 1 ಟೊಮೊಟೊ ತೊಗೊಂಡಿದ್ದೀನಿ, 1 kg ಮಟನ್ನು, 1 ಟೊಮೊಟೊ, 1-2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಹಸಿರುಮೆಣ್ಸಿಕಾಯಿ, ಸ್ವಲ್ಪ ಅಂದರೆ ಒಂದು 7-8 ಹಸಿರುಮೆಣ್ಸಿಕಾಯಿ, ಸ್ವಲ್ಪ ಕೊಬ್ಬರಿ, ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ತೆಂಗಿನಕಾಯಿ ಇರಲಿಲ್ಲ ಅದಕ್ಕೆ ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಬಂದು ಸ್ವಲ್ಪ ಕಡಲೆ, ಆಮೇಲೆ ಬೆಳ್ಳುಳ್ಳಿ. ಪುಡಿ ತಗೊಂಡಿದ್ದೀನಿ, ಅದಕ್ಕೆ ಅಚ್ಕಾರದ ಪುಡಿ ಒಂದು 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಯಾಕೆಂದರೆ ಹಸಿರುಮೆಣ್ಸಿಕಾಯಿ ತೊಗೊಂಡಿದ್ದೀನಲ್ಲ. ಇಷ್ಟೇ ಫ್ರೆಂಡ್ಸ್ ನಾನು ಮಟನ್ ಸಾಂಬಾರ್ಗೆ ಹಾಕೋದು, ಕರೆಕ್ಟಾಗಿ ನೋಡ್ಕೊಂಬಿಡಿ, ಇಷ್ಟೇ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಇಲ್ಲಿ ಬಿಸಿನೀರು ಕಾದೈತೆ ಅನ್ನ ಮಾಡೋಕ್ಕೆ, ಅನ್ನನೂ ಮಾಡಿಬಿಡ್ತೀನಿ. ಎಷ್ಟು ತಿಂಗಳು ಮಾಡ್ಬೇಕಂತ ಅಂತಿದ್ದಲ್ಲ ಎಣ್ಣೆಯ? ಎಣ್ಣೆ ಎಷ್ಟು ತಿಂಗಳು ಮಾಡ್ಬೇಕಂತಿದ್ದಲ್ಲ? 5 ತಿಂಗಳು ಬರ್ಬೇಕು ಅಂತಿದ್ನ. ಇದೇನು ಅಷ್ಟೇ ಖಾಲಿ ಮಾಡೋಕ್ಕಿದೆಯಾ? ಇಷ್ಟ ಐತೆ, ಇಲ್ಲೊಂದು ಲೀಟ್ರ್ ಅಷ್ಟು ಇಟ್ಕೊಂಡಿದ್ದೀನಿ, ಇಷ್ಟ ಐತೆ, ಇಲ್ಲಿ 1 ಲೀಟ್ರ್ ಐತೇನೋ. ಆಯ್ತು, ಅದೇ ನೀನೇ ಮಡಿಕೊಂಡು ಕುಡಿತೀಯ, ಹೊಡಿತಾನೆ ಆಗ್ತಿರೋ. ನೀವಾದರೆ ಎಣ್ಣೆ ಕುಡಿತೀರ, ನಾವು ಈ ಎಣ್ಣೆ ಕುಡಿಯೋಕ್ಕಾಯ್ತದ ಫ್ರೆಂಡ್ಸ್? ಎಣ್ಣೆ ಖಾಲಿ ಆಯ್ತಂತ ಕೇಳೋ ಗಂಡು ಮಕ್ಳಿಗೆ, ಅಡುಗೆ ಎಣ್ಣೆ ಖಾಲಿ ಆಯ್ತು ಅನ್ನೋ ಗಂಡು ಮಕ್ಳಿಗೆ ಅವರಾದರೆ ಎಣ್ಣೆ ಕುಡಿತಾರೆ, ನಾವೇನು ಅಡುಗೆಗೆ ಹಾಕ್ತೀವಿ ಅಷ್ಟೇ. ಏಯ್ ಎದ್ದೋಗೋದೇನು ಕಂಬ ಹೋಯ್ತೀನಿ ನಾನು.
ಕಾಲ್ಗೆ ಮೇಲೆ ಚೆಲ್ಕೊಂಡು ನಿಧಾನ ಬಸ್ಸಿ. ಅನ್ನ ಬಸಿಯೋದು ಒಂದು ಕಲೆ. ಅದು ನೀನು ಬಸ್ರೆ ಅದಕ್ಕೊಂದು ಬೆಲೆ. ಅವ್ರು ನಾನು ಬಸ್ಲಲ್ಲ, ಅದ್ರ ಕೆಳಕ್ಕೆ ಹೋಗೋದು ಗಂಜಿ. ಚರು ಬಿಸಿನೀರೊಳಗೆ ಹಾಕಿರೋದಕ್ಕೆ ನೋಡಿ ನೆಣ ಎಲ್ಲ ನಮ್ಮನೆಯವ್ರು ಒಟ್ಟಿಗೆ ಹಾಕೋರತ್ಲಿ. ಎಣ್ಣೆ ಸಾಂಬಾರಿಗೆ ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇವಾಗ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ತೀವಿ. ಇವಾಗ ಮಟನ್ನ ತೊಳೆದು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಈ ಫ್ರೈ ಒಳಗೆ ಹಾಕ್ತಾ ಇದ್ದೀನಿ. ಮಟನ್ನು ಚೆನ್ನಾಗಿ ಫ್ರೈ ಆಗೈತೆ. ಈಗ ರುಬ್ಕೊಂಬಂದಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಇಷ್ಟೇ ನೆಣ ಇರೋದು, 1 kgಗೆ ಇಷ್ಟು ನೆಣ ಕೊಟ್ಟಿದ್ದಾರೆ. ಇದನ್ನ ಈಗಲೇ ಹಾಕ್ಬಿಡ್ತೀನಿ. ಫ್ರೆಂಡ್ಸ್ ಹಾಗೆಯೇ ನೆನ್ನೆ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಏನಂತ ಅಂದರೆ ಸವಿತಾ ಜೋಶಿನವರು ಕಾಮೆಂಟ್ ಮಾಡಿದ್ದಾರೆ. ಅವ್ರ ಮಗಳದ್ದು ಇವತ್ತು ಹುಟ್ಟುಹಬ್ಬ ಇದೆಯಂತೆ, ಅದಕ್ಕೆ ವಿಶ್ ಮಾಡಿ ಸಿಸ್ಟರ್ ಅಂತ ಹಾಕಿದ್ದಾರೆ. ಅವರ ಮಗಳ ಹೆಸರು ಬಂದು ಹನು. ಹನು ಅವರೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಆಡುಗಳಿಗೆ ಇಲ್ಲೊಂದು ಒಳ್ಳೆ ಸೊಪ್ಪೈತೆ, ಅದನ್ನ ಇವಾಗ ಕುಳ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಯಾವ ಸೊಪ್ಪಂತ ತೋರಿಸ್ತೀನಿ. ಅಷ್ಟು ಇಷ್ಟಪಟ್ಟು ತಿಂತವೆ. ಇದೇನೇ ಆ ಗಿಡ ನೋಡಿ ಫ್ರೆಂಡ್ಸ್. ಇದನ್ನ ಫೋಟೋಗೆ ಹೂವನ್ನು ಸಹ ಮಾಡಿಸ್ತಾರೆ ನೋಡಿ. ಇದು ವಾರದ ದಿನ ಫೋಟೋಗೆ ಹೂವು ಮಾಡಿಸ್ತಾರೆ. ನಾವೇ ಹಾಕಿರೋದು ಈ ಗಿಡ. ಇದನ್ನ ನಮ್ಮ ಆಡು ಅಷ್ಟು ಇಷ್ಟಪಟ್ಟು ತಿಂತವೆ. ಆಡಿಗೆ ಸೊಪ್ಪು ಆಗುತ್ತೆ, ಮೇವು ಆಗುತ್ತೆ, ಮತ್ತು ಮನೆಗೆ ದೇವರಿಗೆ ಹೂವನ್ನು ಆಗುತ್ತೆ. ಈ ಹೂವನ್ನು ಫೋಟೋಗೆಲ್ಲ ಮಾಡಿಸ್ತಾರೆ ದೇವ್ರಿಗೆಲ್ಲ. ಸಾಕು ಇಷ್ಟು ಇರೋವೆ. ಇವಾಗ ಒಂದು 3 ಅಲ್ವಾ, ಆಮೇಲೆ ಬೇಕಾದ್ರೆ ತಿಂದಾದ್ಮೇಲೆ ತಗೊಂಡೋಗ್ಬಿಟ್ಟು ಮತ್ತೆ ಬಂದು ತಿಳ್ಕೊಂಡು ಹೋಗ್ತೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ದೊಡ್ಡ ನುಗ್ಗೆ ಮರ ಇತ್ತು ನೋಡಿ. ಅದ್ರದ್ದು ನುಗ್ಗೆ ಮರದ್ದು ಕೊನೆ ಅಲ್ಲಿ ಬಿದ್ದಿದೆ. ನಾವೇನಂತ ಅಂದರೆ ಈ ನುಗ್ಗೆ ಮರನ ಕಡ್ದಾಕ್ತೋ. ಇಲ್ಲಿ ತೆಂಗಿ ಸಸಿ ಇದೆ ನೋಡಿ ಪಕ್ಕದಲ್ಲಿ. ಈ ತೆಂಗಿ ಸಸಿ ಬಂದು ಆ ಸೈಡ್ ರೋಡ್ ಕಡೆಗೆ ಬಾಕಳ್ತಾ ಇತ್ತು. ಅದಕ್ಕೆ ನುಗ್ಗೆ ಮರನ ಕಡ್ದಾಕ್ತೋ.
ಕಡ್ದಾಕಿದ್ಮೇಲೆ ಗೆಡ್ಡೆಗೆ ಕಡ್ದಾಕಿದೀವಿ ನೋಡಿ, ಆದ್ರೂ ಈ ಥರ ಚಿಗುರು ಹೊಡೆದಿದೆ ಮತ್ತೇನೆ. ಇದನ್ನ ಕಿತ್ಕೊಂಡು ಸಾಂಬಾರೆಲ್ಲ ಮಾಡಿ ಇದು ಮಾಡಬೇಕು. ಇಲ್ಲಿ ನುಗ್ಗೆ ಗಿಡ ಇರೋದಕ್ಕೆ ಬಿಡಲ್ಲ, ಯಾಕೆ ಅಂತ ಅಂದರೆ ತಂಗಿ ಸಸಿ ಇಲ್ಲೇ ಪಕ್ಕದಲ್ಲಿದೆ ನೋಡಿ. ಈ ತಂಗಿ ಸಸಿ ಬಂದು ಆ ಸೈಡು ಬಾಕಳುತ್ತೆ, ರೋಡ್ ಸೈಡು. ನಿಂಬೆಹಣ್ಣು ಕಿತ್ಕೊಂಡ ಹಾಂ, ಮಟನ್ ಸಾಂಬಾರಿಗೆ ಒಂದು ನಿಂಬೆಹಣ್ಣು ಕಿತ್ಕೊಂಡಾಗಣ ಬನ್ನಿ. ಹಾಗೆ ಅಲ್ಲೈತೆ ಅಡ್ಕದ. ಹ್ಞೂ ಅವಳಿಗೊಂದು 2 ಕಡ್ಡಿ, ಹೊತ್ತಿಗೊಂದು 2 ಕಡ್ಡಿ ಅಷ್ಟು ತಿಂತೀಯಾ? ನೀನು ತಿಂತೀಯಾ? ಇವಳು ತಿಂತಿದ್ದಾಳೆ. ಇವಳು ಎಲ್ಲ ಸೊಪ್ಪು ಎಲ್ಲ ತಿಂತಾಳೆ. ಹಾಗೆಯೇ ಮಟನ್ ಮಸಾಲನ ಹಾಕ್ತಾ ಇದ್ದೀನಿ. ಆವಾಗಲೇ ನಾನು ಉಪ್ಪನ್ನ ಹಾಕಿದ್ದೆ ಸ್ವಲ್ಪ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಳ್ಳೆ ಮಟನ್ ಸಾರು ರೆಡಿ ಆಗ್ತಾ ಇದೆ ನೋಡಿ. ಇವಾಗ ಒಂದು ಟ್ರಿಪ್ಪು ಹುಲ್ಲು ಹಾಕ್ಬಿಟ್ಟು ಮೇಯಿಸ್ಬಿಟ್ರೆ, ಇನ್ನು ಮಧ್ಯಾಹ್ನ ನೀರು ಕುಡಿಸ್ಬಿಟ್ರೆ ನಮ್ಮ ಹಸುಗಳ್ದು ಇವೆ ಕುಡಿ ಖಾಲಿ. ಇವಾಗಲೇ ಸೊಪ್ಪು ತಿನ್ಕೊಂಡ್ರು, ಈಗಲೇ ಹುಲ್ಲು ಹಾಕ್ತಿದ್ದೀನಿ. ನಿಂಕ ಒಂದು ನಿಮಿಷ, ನಿನಗೆ ಹಾಕ್ತಾ ಇರೋದು, ನಿನಗೆ ತಂದಿರೋದು ಇದೇ. ತಿನ್ನು ಇಲ್ಲಿ ಕೆಳಗೆ ತಗ, ನಿಂತಾಗ ಕೆಳಗಡೆ. ಇವ್ರು ಸೊಪ್ಪು ತಿನ್ನೋದ್ಬಿಟ್ಟು ಒಣುಲ್ ಹಾಕ್ತಾ ಇದ್ರೆ ಅಲ್ಲಿ ನೋಡ್ತಾ ಅರ್ಸ್ತೀನಿ. ಮುದ್ದೆ ಬಂದೈತೆ, ಮುದ್ದೆ ಮಾಡೋದಕ್ಕಿತ್ತಿದ್ದೆ. ಏನಂದ್ರೆ ಇಷ್ಟೊತ್ತಿಗೆ ಬಿಸಿಲು ಎಷ್ಟೊಂದು ಹೊಡಿತೈತೆ ಗೊತ್ತಾ, ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ಇಲ್ಲಿ ಒಲೆ ಮುಂದೆ, ಅಷ್ಟೊಂದು ಬಿಸಿಲು. ಜೇನುಟ್ಟಿ ಜೇನು ಕಟ್ಟೈತೆ, ಜೇನು ಬಿಚ್ರಿ ಅಂದರೆ ಬಿಸಿಲೇ ಇಲ್ಲ. ಅದು ಎದ್ದೋಗೈತಿ. ದೊಡ್ಡ ಜೇನು ಅಂದರೆ ಪುಟಾಣಿ ಜೇನು ಬರುತ್ತಲ್ಲ ಆ ಜೇನು, ಹೆಜ್ಜೇನಲ್ಲ ಇದು, ಮಾಮೂಲಿ ಚಿಟ್ ಜೇನು ಅಂತಾರಲ್ಲ ಅದು.
1 ಲೀಟ್ರ್ ತುಪ್ಪ ಬರೋದೇನೋ ಇದನ್ನು ಬಿಚ್ಚಿದ್ರೆ. ಇನ್ನೂ ಹುಟ್ಟಿ ಅದ್ರಲ್ಲಿ ತುಂಬ ಐತೆ ಕಲ್ಲಲ್ಲಿ ಕಟ್ಟಿದ್ದು. ಕಟ್ಕೊಂಡು ಅಲ್ಲೇ ಇರೋಕ್ಕೆ ಅವೇನು ಈಗ ಹೆಜ್ಜೆನ ಚಿಚ್ಚೇನು ಅವು ಎದ್ದೋಯ್ತವೆ. ಮುದ್ದೆ ಬೆಂದೈತೆ, ಸಾರಿಟ್ಟಿದ್ದೀನಿ ಮತ್ತೇನೆ. ಏನಂದರೆ ಈ ಗ್ಯಾಸ್ ಮೇಲೆ ಮುದ್ದೆ ಮಾಡೋದಕ್ಕಿಂತ ಒಲೆ ಮೇಲೆ ಮುದ್ದೆ ಮಾಡಿದರೆ ಸೂಪರಾಗಿ ಬೇಯುತ್ತೆ ಮುದ್ದೆ. ಈ ಗ್ಯಾಸ್ ಮೇಲೆ ಇಷ್ಟು ನೀಟಾಗಿ ಮುದ್ದೆ ಬರೋದೇ ಇಲ್ಲ. ಒಲೆ ಮೇಲೆ ಅಷ್ಟು ಸಖತ್ತಾಗಿ ಬರುತ್ತೆ. ಈ ಅಡುಗೆ ಆರ್ಡ್ರು ಅದರಲ್ಲಿ ಮದುವೆ ಫಂಕ್ಷನ್ ಅಂತೀನಿ, ಬೇರೆ ಏನಾದ್ರು ಬೀರೂಟ ಎಲ್ಲ ಒಲೆಯಲ್ಲೇ ಮುದ್ದೆ ಮಾಡ್ತಾರೆ. ಯಾಕೋ ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ. ಒಳ್ಳೆ ಬೆಣ್ಣೆ ಥರ ಬರುತ್ತೆ ಮುದ್ದೆ, ಬೆಣ್ಣೆ ಬಾಳೆಹಣ್ಣು ಥರ. ತಿನ್ನು ಬಿಸಿ ಮುದ್ದೆ. ಅವಳಿಗಂತೂ ನಾನು ಮುದ್ದೆ ತಿನ್ಬೇಕಾರೆಲ್ಲ ಬಿಸಿ ಮುದ್ದೆ ಇರಲೇಬೇಕು. ತಡಿ ನಿಮ್ಮ ಮಟನ್ ಸರ್ ಅಲ್ಲಿವರೆಗೆ ಗಮ್ಮತ್ತೈತೆ ಕಡ್ಲ. ಖಾಲಿ ಮುದ್ದೆ ರೆಡಿ ಆಗ್ತೈತೆ. ಮಟನ್ ಸಾರು ಅಂದರೆ ಇವತ್ತು ಬೆಳಿಗ್ಗೆ ಮಟನ್ ಸಾಂಬಾರಲ್ಲ, ರಾಗಿ ಮುದ್ದೆ ಮಟನ್ ಸಾಂಬಾರು ಗಮ್ಮಂದರೆ ಇರ್ತಾರೆ. ನಂಗೆ ಅಣ್ಣಗೆ ಆಲ್ರೆಡಿ ಹೊಟ್ಟೆ ಹಸಿತಾ ಇರುತ್ತೆ, ಎಷ್ಟೊತ್ತಿ ತಟ್ಟೆಗೆ ಹಾಯ್ಕೊಡ್ತಾಳೆ ಅಂತ. ಆಯ್ತೇನಪ್ಪ ನಿನ್ನ ತಟ್ಟೆ ತೊಳೆದು? ತಡಿಯಪ್ಪ, ರೆಡಿ ಆಯ್ತಿದ್ದೀವಿ. ಏಯ್ ಡಿಸ್ಟರ್ಬ್ ಮಾಡಿಬಿಟ್ರೆ ಬೀಳ್ತಾವದೆ. ನಿಮ್ಮೆಣ್ಣೆ ಕಿತ್ಕೊಂಬಂದ? ಮತ್ತೊಂದು 2 ಪೀಸ್ ಹಾಕು, ಆಮೇಲೆ ಟೇಸ್ಟ್ ಮಾಡ್ತೀನಿ. ಸಾಕು ಸಾರು. ಬಿಸಿ ಅಣ್ಣ. ನಿಮ್ಮಂತ ಸೂಪರ್ ಐತೆ. ತಡೆ ಬೆಣ್ಣೆ ನಿಂತ್ಕೊಳ್ಳಿ. ಇಡಿ ಇಲ್ಲಿ ನೋಡವಾ ಮುಂದೆ ಸಾರೋಡಿ ಪಕ್ಕ ಮುನ್ನ ನಿಂತ್ಬಿಟ್ಟು ಏನೋ ಚೆನ್ನಾಗಿ ನೋಡ್ಬಿಟ್ಟು ಹೌದಾ? ಬೆಂದು ಐತೆ. ಸಾಂಬಾರು ಸಾಕೈತೆ. ಸಂಡೇ ಸ್ಪೆಷಲ್ ಮಟನ್ ಸಾಂಬಾರು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಎಲ್ಲರೂ ಬನ್ನಿ ಊಟ ಮಾಡೋಣ. ಬಾ. ಅವನು ಬೇಡವಾ ಕೆಂದಂಗೆ? ಬರೀ ಎಲ್ಲ ನೀನೇ ತಿನ್ಕೊಂಡ್ರಿ, ಎಲ್ಲ ಬರೀ ಉಳೆ ಹಾಕ್ಬೇಕು. ಅವನ ಪಾಪ ಅವ್ನು ಸುಮ್ಮನಿಗಿರೋನು. ಹಾಂ ನೀನು ಅಕ್ಕ ಸರಿಯಾದ ಹಾಕ್ಲ ರೈಸು. ಅವು ಸುಮ್ಮನಿಗೆ ಹಾಕು ಸ್ವಲ್ಪ.
ಸಾರು ಬೇಡ ಇಲ್ಲ ಇದೆ ಸಕ್ಕರೆ ರೈಸು. ಸಾಕು. ನಮ್ಮ ಗೊಂಬೆ ಎಷ್ಟು ಅಯ್ಯೋ ಅನ್ನಿಸ್ತಾಳೆ ಅಂದರೆ ಊಟ ಮಾಡಬೇಕಾದ್ರೆ ಅದೇ ಅವಳು ಬಟ್ಲಲ್ಲಿ ಹಾಕಿರ್ತೀವಿ, ಅವಳು ಅಲ್ಲಿ ತಿನ್ನಂಗಿಲ್ಲ. ಇಲ್ಲಿ ನಾವು ಗಾಡಿ ಅನ್ನ ಐತೆ ಊಟ ಮಾಡ್ಬೇಕಾದ್ರೆ ಇಲ್ಲಿ ಊಟ ಮಾಡ್ಬೇಕು ಅವಳು. ಸಾಂಬಾರು ಬಿಡ. ಫ್ರೆಂಡ್ಸ್, ನಿಮಗೆ ಏನೋ ಒಂದು ತೋರಿಸ್ತೀನಿ ನೋಡಿ. ಹಾಗೇನೆ ಇಲ್ಲಿ ನೋಡಿ, ಗುಲಗಂಜಿ. ಅದು ಈ ಬೇಲಿ ಒಳಗೆ ಹುಟ್ಟೈತೆ ನೋಡಿ. ಇದೇ ಅದ್ರದ್ದು ಬಳ್ಳಿ, ಗುಲಗಂಜಿ ಬಳ್ಳಿ ಇದು. ಇದು ಗುಲಗಂಜಿ ಬಳ್ಳಿ. ಇಲ್ಲಿ ನೋಡಿ, ನೋಡಿ ಗುಲಗಂಜಿ. ಇದನ್ನ ಮನೆ ಹತ್ರ ಇಟ್ಕೋಬೋದಾ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ನಾನು ಇಲ್ಲೇ ಬಿಸಾಡ್ತೀನಿ, ಮನೆ ಹತ್ರ ತಗೊಂಡೋಗಲ್ಲ. ಗೊತ್ತಿಲ್ಲ ಇದು ತಗೊಂಡೋಗಿ ಮನೇಲಿ ಇಟ್ಕೋಬೋದಾ ಏನಂತ. ಇಲ್ಲೇ ಹಾಕ್ತೀನಿ. ನಿಮಗೆ ತೋರಿಸೋಣ ಅಂತ ಕಿತ್ತೆ ಅಷ್ಟೇ. 6 ಸಿಕ್ಕಿದೆ. ಫ್ರೆಂಡ್ಸ್, ಒಬ್ಬರು ಕಾಮೆಂಟ್ ಹಾಕಿದ್ರು, ನಿಮ್ಮದು ಸ್ವಂತ ಮನೆನ ಬಾಡಿಗೆ ಅಂತ ಅಂದ್ಬಿಟ್ಟು. ನಮ್ಮದು ಸ್ವಂತ ಮನೆಯೇ ಫ್ರೆಂಡ್ಸ್. ನಾವು ಬಂದು ತೋಟದ ಮನೇಲಿರೋದು, ತೋಟದಲ್ಲೇ ಮನೆ ಕಟ್ಕೊಂಡು ನಾವು ಅಲ್ಲೇ ವಾಸವಾಗಿದ್ದೀವಿ.